ಶಾಲೆಯನ್ನ ಮತ್ತು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ರೇವಣಸಿದ್ದಪ್ಪನವರು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಶಾಲೆ ಇವತ್ತು ಅತ್ಯುತ್ತಮವಾಗಿ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಬಹಳ ಶ್ರಮವಹಿಸಿ ಸುಮಾರು ವರ್ಷಗಳಿಂದ ಶಾಲೆಯನ್ನ ಮತ್ತು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸುಂದರವಾದ ವೇದಿಕೆ. ನಾನು ಹನುಮಂತಯ್ಯನವರು ಮತ್ತು ಎಲ್ಲರೂ ಕೂಡ ಒಂದು 7-8 ಕಾರ್ಯಕ್ರಮವನ್ನು ನೋಡಿದು ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುಮಾರು 1-1.5 ತಿಂಗಳಿಂದ ಟ್ರೈನಿಂಗ್ ಕೊಟ್ಟಿರಬೇಕು. ತಂದೆ ತಾಯಿಂದರ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಅವರ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಅಪರೂಪದ ಸಂಭ್ರಮದ ಕಾರ್ಯಕ್ರಮ. ತಂದೆ ತಾಯಿಂದರು ಒಂದು ಕಡೆ ಮಕ್ಕಳ ಬೆಳವಣಿಗೆ ಮತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆ ಮತ್ತು ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು, ಮತ್ತು ಮಕ್ಕಳು ಕೂಡ ನನ್ನ ಕಾರ್ಯಕ್ರಮ ತಂದೆ ತಾಯಿಂದರು ನೋಡ್ತಾ ಇದ್ದಾರೆ ಅಂತಕ್ಕಂಥ ಅವರು ಕೂಡ ಬಹಳ ಸಂತೋಷ. ಈ ಶಾಲೆಯ ಎಲ್ಲ ಟೀಚರ್ಸ್ ಕೂಡ ಮಕ್ಕಳಿಗೆ 20 ದಿವಸ ಟ್ರೈನಿಂಗ್ನ ಕೊಡುವ ಮುಖಾಂತರ ಅವರು ಕೂಡ ಸಂತೋಷದಿಂದ ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಅವರನ್ನು ಖುಷಿ. ಜೊತೆಗೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ 1 ವರ್ಷದಿಂದ ನಡೆದು ಬಂದ ದಾರಿ ಏನೆಲ್ಲ RPS ಶಾಲೆಯವರು ಕಾರ್ಯಕ್ರಮವನ್ನು ಮಾಡಿದ್ರು, ಚಟುವಟಿಕೆಗಳನ್ನು ಮಾಡಿದ್ರು, ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅದೆಲ್ಲವನ್ನು ಈ ಭಾಗದ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯ ತಂದೆ ತಾಯಿಂದರಿಗೆ ಹೇಳ್ಕೊಡ್ತಕ್ಕಂಥ ಅಪರೂಪದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಈ ಭಾಗದಲ್ಲಿ ನಮ್ಮ ರೇವಣಸಿದ್ದಯ್ಯನವರು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಅವರ ಧರ್ಮಪತ್ನಿಯವರು ಮತ್ತು ಅವರಿಬ್ಬರು ಕೂಡ ಬಹಳ ವಿಶೇಷವಾಗಿ ಗಮನ ಹರಿಸಿ ಶಿಸ್ತುಬದ್ಧವಾಗಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಸದಸ್ಯರೇ, ಈ ಸಂಸ್ಥೆಯ ಅಧ್ಯಕ್ಷನಿಯಾದಂಥ ವೆಂಕಟಮ್ಮ ರೇವಣಸಿದ್ದಯ್ಯನವರೇ ಹಾಗೂ ಎಲ್ಲ ಪೋಷಕರು ಇದ್ದವರು, ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹೇಳ್ದಂಗೆ ರೇವಣಸಿದ್ದಪ್ಪನವರು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಶಾಲೆ ಇವತ್ತು ಅತ್ಯುತ್ತಮವಾಗಿ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಂತೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಆಗಲಿಂದ ನಾವು ಒಂದು 2 ಗಂಟೆ ಟೈಮ್ ಕೂಳ್ತಿದ್ದು ನಾವೆಲ್ಲ ನೋಡಿದಾಗ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಗುರುತಿಸಿ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಪೋಷಕರು ಅವರ ಜೊತೆಯಲ್ಲಿ ಬಂದಂಥ ಎಲ್ಲರೂ ಕೂಡ ಉತ್ತಮವಾದಂಥ ಕಾರ್ಯಕ್ರಮವನ್ನು ನೋಡಿದರೆ ತಾವೆಲ್ಲರಿಗೂ ಧನ್ಯವಾದ ಆಗಲಿ. ಇದೇ ರೀತಿ ಈ ಶಾಲೆ ಇದೇ ರೀತಿ ಮುಂದುವರಿಯಲಿ, ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಸೇರ್ಪಡೆ ಆಗಿ ಈ ಭಾಗದಕ್ಕೆ ಅನುಕೂಲವನ್ನು ಮಾಡಿಕೊಡಲಿ. ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಏನು ಪ್ರತಿ ಕಾರ್ಯಕ್ರಮಕ್ಕೆ ಯಾವುದೇ ಹಳ್ಳಿಲಿ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಆದರೂ ಕೂಡ ಬರ್ತಾರೆ ಅಂದರೆ ಅವರ ಕಾಳಜಿ ನಮ್ಮಲ್ಲಿ ಕ್ಷೇತ್ರದ ಅನ್ನೋದನ್ನೇ ಕೂಡ ಅವರು ಪ್ರತಿ ಹಳ್ಳಿಗೂ ತಿರುಗ್ತಾರೆ ಅಂದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು. ನಾವು ಹಿಂದಿಂದ ನೋಡ್ಕೊಂಬತ್ತಿದ್ದ ಶಾಸಕರನ್ನ ನಾವು ಸುಮಾರು ಒಂದು 10-12 ವರ್ಷದಿಂದ ಶಾಸಕ ಇದ್ದಾರೆ, ನಮ್ಮ ಕ್ಷೇತ್ರಗಳು ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಅಂದರೆ ಅದು ನಮ್ಮ ಎಸ್.ಟಿ. ಸೋಮಶೇಖರ್ ಕಡೆಯಿಂದ. ಆದರೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಎಸ್.ಟಿ. ಸೋಮಶೇಖರ್ ಅವರು ಏನೇನು ಅಭಿವೃದ್ಧಿ ಕೆಲಸ ಮಾಡೋದನ್ನ ತಾವೆಲ್ಲ ಗುರುತಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ನೀರುವ ಮನೆ ಸರಿಯಾದೆ
ಶ್ರೀಗಂಧದ ಮರಳಿ ಕುಡಿಯುವ ನೀ ಕಾವೇರಿ